500 ರೂಪಾಯಿ ತರಕಾರಿ ಅಂಗಡಿ, 5,000 ದಿನಸಿ ಅಂಗಡಿ, 50,000 ಪ್ರೊವಿಷನಲ್ ಸ್ಟೋರ್, 5 ಲಕ್ಷದ ಡಿಪಾರ್ಟ್ಮೆಂಟಲ್ ಸ್ಟೋರ್ ಇರ್ತೀನಿ ನಾನು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಸೇಫ್ ಪ್ಲೇಯರ್ ಇಲ್ಲ ಅಂದ್ರೆ ರಿಸ್ಕ್ ಟೇಕರ್, ಅದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಪೇಜ್ ನ ಫಾಲೋ ಮಾಡಿ, ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಜಸ್ಟ್ ಥಿಂಕ್ ಮಾಡಿ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನ 3 ಪೀಪಲ್ ಆಗಿ ನಾವು ಡಿವೈಡ್ ಮಾಡಿದ್ರೆ, ಫಸ್ಟ್ ಲಾರ್ಜ್ ಕ್ಯಾಪ್. ಇವರು ವೆಲ್ ಸೆಟಲ್ಡ್ ಕೂಲ್ ಅಂಕಲ್ ತರ ಆಲ್ರೆಡಿ ರಿಚ್ ಅಂಡ್ ಸೆಟಲ್ಡ್ ಆಗಿರ್ತಾರೆ. ಕಂಪನೀಸ್ ಲೈಕ್ ರಿಲಯನ್ಸ್, TCS, HDFC ಬ್ಯಾಂಕ್. ಸ್ಲೋ ಗ್ರೋತ್ ಇರುತ್ತೆ ಬಟ್ ಟೆನ್ಷನ್ ಕಮ್ಮಿ. ಮಾರ್ಕೆಟ್ ಏನಾದ್ರು ಕ್ರಾಶ್ ಆದ್ರೂ ಕೂಡ ಇದು ಕೊಲ್ಯಾಪ್ಸ್ ಆಗಲ್ಲ. ಸೆಕೆಂಡ್ ಮಿಡ್ ಕ್ಯಾಪ್. ಇವರು ಯಂಗ್ ಬಿಸ್ನೆಸ್ ಮ್ಯಾನ್ ತರ, ಗ್ರೋತ್ ಫಾಸ್ಟ್ ಇರುತ್ತೆ ಅಂಡ್ ಆಂಬಿಷನ್ಸ್ ಇವ್ರಿಗೆ ತುಂಬಾನೇ ಹೈ ಇರುತ್ತೆ. ರಿಸ್ಕ್ ಕಮ್ಮಿನೇ, ಅದ್ರ ಜೊತೆ ಗ್ರೋತ್ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ ಇಲ್ಲಿ. ಥರ್ಡ್ ಸ್ಮಾಲ್ ಕ್ಯಾಪ್. ಇವರು ಕಾಲೇಜ್ ಸ್ಟಾರ್ಟ್ಅಪ್ ಹುಡುಗನ್ ತರ, ಐಡಿಯಾ ಏನಾದ್ರು ಸ್ಟ್ರಾಂಗ್ ಇದ್ರೆ ಇವ್ರ ಫ್ಯೂಚರ್ ತುಂಬಾನೇ ಬ್ರೈಟ್ ಇರುತ್ತೆ. ಈ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅಲ್ಲಿ ರಿಸ್ಕ್ ತುಂಬಾನೇ ಜಾಸ್ತಿ ಇರುತ್ತೆ. ಹೈ ರಿಸ್ಕ್ ಹೈ ರಿವಾರ್ಡ್ ಸ್ಟಾಕ್ಸ್. ಕ್ಯಾಟಗರಿ ವೈಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡೋದಾದ್ರೆ 20,000 crores ಅಂಡ್ ಮೋರ್ ಇದ್ರೆ ಲಾರ್ಜ್ ಕ್ಯಾಪ್, 5,000 crores to 20,000 crores ಇದ್ರೆ ಮಿಡ್ ಕ್ಯಾಪ್, ಬಿಲೋ 5,000 crores ಇದ್ರೆ ಅದನ್ನ ನಾವು ಸ್ಮಾಲ್ ಕ್ಯಾಪ್ ಆಗಿ ಕ್ಯಾಟಗರೈಸ್ ಮಾಡ್ತೀವಿ. ಸ್ಕ್ರೀನ್ ಮೇಲೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ನ ನೀವು ನೋಡಬಹುದು. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ನಿಮ್ಗೊಂದು ಸಿಂಪಲ್ ಕ್ವಶನ್, ರಿಲಯನ್ಸ್ ಇಂಡಸ್ಟ್ರೀಸ್ ಇದು ಯಾವ ಕ್ಯಾಪ್ ಅಲ್ಲಿ ಬರುತ್ತೆ? ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್? ನಿಮ್ ಆನ್ಸರ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಅಂಡ್ ಆನ್ಸರ್ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಇನ್ನೊಂದ್ಸಲಿ ನೋಡಿ, ನಿಮ್ಗೆ ಆನ್ಸರ್ ಸಿಗುತ್ತೆ.